87ನೇ ಅಖಿಲ ಭಾರತ ಸಾಹಿತ್ಯ ಸಮ್ಮೇಳನ ಸಕ್ಕರೆ ನಾಡು ಮಂಡ್ಯದಲ್ಲಿ ನಡೀತಾ ಇರತಕ್ಕಂಥದ್ದು. ಇವತ್ತು ಕೊನೆ ದಿನ ಕೂಡ ಆಗಿರುವಂಥದ್ದು. ಈ ಒಂದು ಸಾಹಿತ್ಯ ಸಮ್ಮೇಳನಕ್ಕೆ ದೇಶ ವಿದೇಶಗಳಿಂದಲೂ ಕೂಡ ಸಾಕಷ್ಟು ಸಂಖ್ಯೆಯಲ್ಲಿ ಕನ್ನಡಾಭಿಮಾನಿಗಳು ಕೂಡ ಬರ್ತಾ ಇರುವಂಥದ್ದು. ಅದೇ ರೀತಿಯಾಗಿ ವಿದೇಶದಲ್ಲಿ ನೆಲೆಸಿರ್ತಕ್ಕಂಥ ಕನ್ನಡಿಗರು ಕೂಡ ಇವತ್ತು ಸಾಹಿತ್ಯ ಸಮ್ಮೇಳನದಲ್ಲಿ ಕೂಡ ಭಾಗಿಯಾಗಿರುವಂಥದ್ದು. ಇವತ್ತು ನಮ್ಮ ಜೊತೆ ಮಾತಾಡೋದಕ್ಕೆ ವಿದೇಶಿ ಕನ್ನಡಿಗರು ಕೂಡ ನಮ್ಮ ಜೊತೆ ಇದ್ದಾರೆ. ಅವ್ರನ್ನ ಕೂಡ ಮಾತಾಡ್ತಾ ಹೋಗೋಣ. ಸರ್, ಇವತ್ತು ಈ ಒಂದು ಕಾರ್ಯಕ್ರಮದಲ್ಲಿ ಕೂಡ ಭಾಗಿಯಾಗಿದ್ದೀರಾ, ಹೇಗೆ ಅನ್ನಿಸ್ತಾ ಇದೆ ಸರ್? ನನ್ನ ಹೆಸರು ಅಮರನಾಥ್ ಗೌಡ ಅಂತ, ಅಮೆರಿಕಾಯಿಂದ ಬಂದಿದ್ದೀನಿ. ಅಕ್ಕ ಅಧ್ಯಕ್ಷನಾಗಿದ್ದೇನೆ, ಚೇರ್ಮನ್ ಆಗಿ, ಬೋರ್ಡ್ ಆಫ್ ಟ್ರಸ್ಟೀಸ್ ಆಗಿ. ಈ ಒಂದು ಸಮ್ಮೇಳನ ಭಾಳ ಅದ್ಧೂರಿಯಾಗಿ ನಡೆಸ್ಕೊಡ್ತಾ ಇದ್ದಾರೆ. 2 ದಿವಸದಿಂದ ಭಾಳ ಚೆನ್ನಾಗಿ ಬಂದಿದೆ. ಇಷ್ಟೊಂದು ಜನಸ್ತೋಮ ಕನ್ನಡಿಗರು. ಮಂಡ್ಯ ಅಂದರೆ ನಮ್ಮ ಕರ್ನಾಟಕದಲ್ಲಿ ಪ್ರಥಮ ಜಿಲ್ಲೆ ಹೆಚ್ಚು ಕನ್ನಡ ಮಾತಾಡೋರು ಅಂತ ನಮಗೆ ಭಾಳ ಹೆಮ್ಮೆ ಇದೆ. ಅಷ್ಟೇ ಹೆಮ್ಮೆ ಇಲ್ಲಿನ ಜನ ಅಷ್ಟೊಂದು ಪ್ರೀತಿಯಿಂದ ಇದನ್ನು ನಮ್ಮನ್ನು ಬರಮಾಡ್ಕೊಂಡಿದ್ದಾರೆ. ಈ 3 ದಿವಸದಿಂದ ಎಷ್ಟು ಚೆನ್ನಾಗಿ ಕಾರ್ಯಕ್ರಮ ನಡೆಸ್ಕೊಟ್ಟಿದ್ದಾರೆ ಅಂದರೆ, ಜಿಲ್ಲಾಡಳಿತ ಇರ್ಬೋದು, ಜಿಲ್ಲಾ ಸಚಿವರು ಇರ್ಬೋದು, ಎಲ್ಲರೂ ಸೇರಿ ಮತ್ತು ಇಲ್ಲಿನ ಜನತೆ ಅವರ ಪ್ರೀತಿ ಪಾತ್ರಕ್ಕೆ ನಾವು ಭಾಳ ಭಾರಿಯಾಗಿದ್ದೀವಿ. ನಾವು ಅಮೆರಿಕದಿಂದ ಸುಮಾರು 120 ಜನ ಕನ್ನಡಿಗರು ಬಂದಿದ್ದೇವೆ ಈ ಒಂದು ಕಾರ್ಯಕ್ರಮಕ್ಕೆ. ಭಾಳ ಚೆನ್ನಾಗಿ ನಡೆಸ್ಕೊಟ್ಟಿದ್ದಾರೆ. ಎಲ್ಲ ಭಾಳ ಅಚ್ಚುಕಟ್ಟಾಗಿ ವ್ಯವಸ್ಥೆ ಮಾಡಿದ್ದಾರೆ. ನಮ್ಮ ಸ್ನೇಹಿತರು ಇಲ್ಲಿ ವಿಶ್ವಾಮಿತ್ರ ಅವರು ನನ್ನ ಜೊತೆ ಅಕ್ಕ ಕಟ್ಟಿದವರು, ಅವರು ನನ್ನ ಜೊತೆನೇ ಇದ್ದಾರೆ. ಈ ಒಂದು ಕಾರ್ಯಕ್ರಮಕ್ಕೆ ಇನ್ನೊಂದು ವಿಷಯ ಹೇಳಬೇಕಂದ್ರೆ, ಕನ್ನಡ ಮಂಡ್ಯದಲ್ಲಿ ಎಷ್ಟು ಜನ ಮಾತಾಡ್ತಾರೋ ಪರ್ಸೆಂಟೇಜು, ಅಷ್ಟು ಪರ್ಸೆಂಟೇಜು ಬೆಂಗಳೂರಲ್ಲಿ ಮಾತಾಡುವಂಗೆ ಆಗಬೇಕು. ಅದಕ್ಕೆ ಸರ್ಕಾರವೇ ಎಲ್ಲ ನಮ್ಮದು ಅದರಲ್ಲಿ ಪಾಲಿದೆ. ಅದನ್ನು ಎಲ್ಲ ಕನ್ನಡಿಗರು ಮಂಡ್ಯದವರ ರೀತಿ ಬೆಂಗಳೂರಿನಲ್ಲೂ ನಡೆಸ್ಕೊಡ್ಬೇಕು. ಬೆಂಗಳೂರಲ್ಲಿ ಎಲ್ಲರೂ ಬಂದವರೆಲ್ಲ, ನಾವೆಲ್ಲ ಬೇರೆ ದೇಶಕ್ಕೆ ಹೋದಾಗ ಅಲ್ಲಿನ ನುಡಿ ಸಂಸ್ಕೃತಿ ಕಲ್ತ್ಕೊಳ್ತೀವಿ. ಹಾಗೆ ಬೇರೆ ಯಾರೇ ಬೆಂಗಳೂರಿಗೆ ಬಂದರೂ, ಕರ್ನಾಟಕಕ್ಕೆ ಬಂದರೂ ನಮ್ಮ ನುಡಿ ನಡೆಸ್ಕೊಳ್ಬೇಕು, ಕಲಿಬೇಕು ಅಂತ ನನ್ನ ಒಂದು ಆರೈಕೆ, ಬಯಕೆ. ಇವತ್ತು ಕೂಡ ವಿಚಾರಗೋಷ್ಠಿಯಲ್ಲಿ ಕೂಡ ಭಾಗಿಯಾಗಿದ್ರಿ. ಯಾವೆಲ್ಲ ವಿಚಾರಗಳನ್ನು ಒಂದು ವಿಚಾರಗೋಷ್ಠಿಯಲ್ಲಿ ಚರ್ಚೆ ಮಾಡಿದ್ರಿ? ವಿಚಾರಗೋಷ್ಠಿ ಅಧ್ಯಕ್ಷತೆ ನಾನು ವಹಿಸಿದ್ದೆ. ಭಾಳಷ್ಟು ಬೇರೆ ಬೇರೆ ದೇಶಗಳಿಂದ ಬಂದು ಅಲ್ಲಿ ಕನ್ನಡವನ್ನು ಹೇಗೆ ಕಟ್ಟಬೇಕು, ಕನ್ನಡ ಜನರಿಗೆ ಹೇಗೆ ಒಂದುಗೂಡಿಸ್ಬೇಕು, ಅಲ್ಲೇ ಹುಟ್ಟಿದಂಥ ಮಕ್ಕಳಿಗೆ ತಮ್ಮ ಕನ್ನಡತನವನ್ನು ಹೇಗೆ ಕಲಿಸ್ಕೊಡ್ಬೇಕು, ಓದೋದ್ರಿಂದ ಹಿಡಿದು, ಬರೆಯೋದ್ರಿಂದ ಹಿಡಿದು, ಮಾತನಾಡೋದ್ರಿಂದ ಹಿಡಿದು. ಮೊದಲು ನಾವು ಅಮೆರಿಕಾಗೆ ಹೋದಾಗ ನಮ್ಮ ಮಕ್ಕಳಿಗೆಲ್ಲ ಕನ್ನಡ ಕಲಿಸ್ಕೊಟ್ವಿ. ಅಂದರೆ ಮಾತಾಡೋದು ಮಾತ್ರ ಬರ್ತಾಯಿತ್ತು, ಬರೆಯೋದು ಬರ್ತಾ ಇರಲಿಲ್ಲ. ಅದು ಬರೆಯೋದು ಈಗ ಶಾಲೆಗಳು ಕನ್ನಡ ಕಲಿ ಅನ್ನೋ ಶಾಲೆ ಬಂದಿದೆ. ಈ ಬಿಕಾಸ್ ಆಫ್ IT ಇದರಿಂದ ಲಿಪಿ ಎಲ್ಲ ಬರ್ತಾಯಿದೆ. ಕಂಪ್ಯೂಟ್ರಲ್ಲಿ ಭಾಳ ಸುಲಭವಾಗಿ ನಡೀಬೋದು. ಅದನ್ನು ಇನ್ನೂ ಹೆಚ್ಚಿಗೆ ಹೇಗೆ ಮಾಡ್ಬೋದು ಅಂತ ಈಗ ಕೆಲವು ಕಡೆ ಕನ್ನಡ ಶಾಲೆಗಳು ನಡೆಸ್ಕೊಡ್ತಾಯಿದೆ. ಈಗ ವಿಚಾರಗೋಷ್ಠಿಯಲ್ಲಿ ಜರ್ಮನಿ ಮುಂತಾದ ದೇಶಗಳಲ್ಲಿ ಹೇಗೆ ನಡೆಸ್ಕೊಡ್ತಾ ಇದ್ದಾರೆ, ಬಹರೇನಲ್ಲಿ, ದುಬಾಯಲ್ಲಿ ಹೇಗೆ ಕನ್ನಡ ಶಾಲೆಗಳು ನಡೆಸ್ಕೊಡ್ತಾ ಇದ್ದಾರೆ ಅಂತ ಈಗಾಗಲೇ ನಮ್ಮ ಸ್ನೇಹಿತರೆಲ್ಲ ಮಾತಾಡಿದ್ದಾರೆ. ಅದೇ ರೀತಿ ಎಲ್ಲ ದೇಶಗಳಲ್ಲೂ ವಿದೇಶಗಳಲ್ಲೂ ನಮ್ಮ ಕನ್ನಡ ಜನ ಎಲ್ಲಿ ಹೆಚ್ಚಿಗೆ ಇದ್ದಾರೋ ಅಲ್ಲಿ ಕನ್ನಡ ಕಲಿಯೋದಕ್ಕೆ ಒಂದು ನಾವು ಮಾಡಿಕೊಡ್ತೀವಿ. ಅದಕ್ಕೆ ಕರ್ನಾಟಕ ಸರ್ಕಾರನೂ ಸ್ವಲ್ಪ ಒಂದು ಪುಷ್ ಅಂತಾರಲ್ಲ, ಸ್ವಲ್ಪ ಕೊಟ್ಟರೆ ಭಾಳ ಚೆನ್ನಾಗಿರ್ತದೆ. ಎಲ್ಲರೂ ನಮ್ಮ ಜನಾಂಗ ಬೇರೆ ದೇಶದಲ್ಲಿದ್ದರೂ ಕನ್ನಡ ಮತ್ತು ನಮ್ಮ ಸಂಸ್ಕೃತಿಯನ್ನು ಬೆಳೆಸ್ಕೊಂಡು ಹೋಗ್ಬೋದು ಅಂತ. ಅದರಲ್ಲೂ ಕೂಡ ವಿದೇಶದಲ್ಲಿ ಉಚಿತವಾಗಿ ಕನ್ನಡ ಶಿಕ್ಷಣವನ್ನು ಕೊಡುವಂಥ ಕೆಲಸವನ್ನು ಕೂಡ ಮಾಡ್ತಾಯಿದ್ದಾರೆ. ಬನ್ನಿ ಭಾಗ್ಯ ಕೂಡ ಮಾತಾಡ್ತೋಣ. ಸರ್, ವಿದೇಶದಲ್ಲೂ ಕೂಡ ಕನ್ನಡವನ್ನು ಉಚಿತವಾಗಿ ಕೊಡುವಂಥ ಕೆಲಸ ಮಾಡ್ತಾರೆ, ಹೇಗಿದೆ ಇದು? ನಮಸ್ಕಾರ, ನಾನು ಶಶಿಧರ್ ನಾಗರಾಜಪ್ಪ ಅಂಥೇಳಿ ಕರ್ನಾಟಕ ಸಂಘ ದುಬೈನ ಅಧ್ಯಕ್ಷ ಮತ್ತು ಕನ್ನಡ ಪಾಠಶಾಲೆ ದುಬೈನ ಸ್ಥಾಪಕ ಅಧ್ಯಕ್ಷನಾಗಿ 11 ವರ್ಷದಿಂದ ಕನ್ನಡವನ್ನು ಕಲಿಸ್ತಾ ಇದ್ದೀವಿ ದುಬೈನಲ್ಲಿ. ಸೊ 20 ಜನ ಶಿಕ್ಷಕಿಯರು, 40 ಮಕ್ಕಳಿಂದ ಆರಂಭವಾದಂಥ ಶಾಲೆ 11ನೇ ವರ್ಷಕ್ಕೆ 1258 ಮಕ್ಕಳು ಅಲ್ಲಿ ಕನ್ನಡ ಕಲಿತಾ ಇದ್ದಾರೆ. ಇದು ವಿಶ್ವದ ಅತಿ ದೊಡ್ಡ ಕನ್ನಡ ಶಾಲೆ ಹೊರನಾಡಿನಲ್ಲಿ ಅಂತ ಹೇಳ್ಬೋದು. ಆ ಒಂದು ಶಾಲೆ ಆರಂಭ ಆಗಿದ್ದು ಕೂಡ ನಮ್ಮ JSS ಸ್ಕೂಲ್ನಿಂದನೇ. ಅವರು ಕೂಡ ಶಾಲೆಯಲ್ಲಿದ್ದಾಗ ಒಂದು ಅವಕಾಶ ಮಾಡಿಕೊಟ್ರು. ಸೊ ಇಂಥ ಒಂದು ಕನ್ನಡವನ್ನು ಕಲಿಸುವಂಥ ಕೆಲಸ ಪ್ರತಿಯೊಂದು ರಾಷ್ಟ್ರಗಳಲ್ಲೂ ಆಗ್ತಾನೆ ಇರಬೇಕು. ಇದಕ್ಕೆ ಸರ್ಕಾರ ಯಾವ ರೀತಿ ಮನ್ನಣೆ ಕೊಡಬೇಕು, ಅನಿವಾಸಿ ಕನ್ನಡಿಗರಾಗೇ ಉಳಿಯೋದಕ್ಕೆ ಏನು ಕ್ರಮ ತಗೋಬೇಕು ಅನ್ನೋದ್ರ ಬಗ್ಗೆ ನಾವು ಇವತ್ತು ವಿಚಾರಗೋಷ್ಠಿಯಲ್ಲಿ ವಿಚಾರ ಮಂಥನ ಮಾಡಿದ್ದೇವೆ. ಒಂದು ಸರ್ಕಾರಕ್ಕೆ ಅಹವಾಲುಗಳನ್ನ ಕೂಡ ಇಟ್ಟಿದ್ದೇವೆ. ಅದರ ಬಗ್ಗೆ ಗಮನ ಹರಿಸ್ತಾರೆ ಅಂತ ಅಂದ್ಕೊಂಡಿದ್ದೀನಿ. ಕರ್ನಾಟಕ ಸಂಘ ದುಬೈನ ಅಧ್ಯಕ್ಷನಾಗಿ 2 ವರ್ಷದಿಂದ ಅದ್ಧೂರಿಯಾದ ಕನ್ನಡ ರಾಜ್ಯೋತ್ಸವಗಳನ್ನ ಆಯೋಜನೆ ಮಾಡಿದ್ದೀವಿ. ಸುಮಲತಾ ಅವರು ಬಂದಿದ್ದರು ಮಂಡ್ಯದಿಂದ 23ನೇ ಇಸ್ವಿನಲ್ಲಿ. 24ನೇ ಇಸ್ವಿನಲ್ಲಿ ಡಾಕ್ಟರ್ ಮಹೇಶ್ ಜೋಶಿ ಅವರು ಬಂದಿದ್ದರು. ಹೀಗೆ ಅವರನ್ನು ಕರೆಸಿ ಅಲ್ಲಿರೋ ಜನಗಳಿಗೆ ಒಂದು ಪ್ರೇರೇಪಣೆಯನ್ನು ಕೊಡ್ತಾ ಇದ್ದೀವಿ ಕನ್ನಡವನ್ನು ಉಳಿಸೋದಕ್ಕೆ, ಬೆಳೆಸೋದಕ್ಕೆ.
ಇಂಥ ಒಂದು ದೊಡ್ಡ ಕಾರ್ಯ ಮಾಡ್ತಾ ಇರ್ಬೇಕಾದ್ರೆ ಕನ್ನಡ ಪಾಠಶಾಲೆಗೆ ಇವರು ಸಲಹೆಗಾರರಾಗಿದ್ದಾರೆ ಡಾಕ್ಟರ್ ಡೇವಿಡ್ ಫರ್ನಾಂಡಿಸ್ ಅಂತೇಳಿ. ಇಂಥ ಒಬ್ಬ ದಿಗ್ಗಜರನ್ನ ಎಲ್ಲ ಸೇರಿಸ್ಕೊಂಡು ಈಗ ನಮ್ಮ ಪ್ರವೀಣ್ ಶೆಟ್ಟರು ಅಂತಿದ್ದಾರೆ, ಅವರು ನಮ್ಮ ಕನ್ನಡ ಪಾಠಶಾಲೆಯ ಒಂದು ಪೇಟ್ರನ್ ಆಗಿದ್ದಾರೆ, ಪೋಷಕರು. ಸೊ ಅವರು ಕೂಡ ಬರಬೇಕಾಗಿತ್ತು, ಅವ್ರಿಗೂ ಕೂಡ ಸನ್ಮಾನ ಇತ್ತು, ಆದರೆ ಕಾರಣ ಅಂದರೆ ಬರೋಕ್ಕಾಗಲಿಲ್ಲ. ಅಂಥ ಒಂದು ದಿಗ್ಗಜರು ಸೇರಿ ನಡೆಸ್ತಾ ಇರುವಂಥ ಒಂದು ಶಾಲೆ. 1,80,000 ಜನ ಕನ್ನಡಿಗರು UAE-ನಲ್ಲಿದ್ದಾರೆ. ಎಷ್ಟು ಇಂಡಿಯನ್ಸ್ ಇರುವಂಥ ಒಂದು ಸಣ್ಣ ಪುಟ್ಟ ರಾಷ್ಟ್ರ ಅದು. ಅಲ್ಲಿ ಕನ್ನಡವನ್ನು ಬೆಳೆಸೋದಕ್ಕೆ 10 ಸಂಘಟನೆಗಳಿದ್ದಾವೆ. ನಾವೊಬ್ಬರೇ ಅಲ್ಲ, ಸುಮಾರು ಜನ ಇದ್ದಾರೆ ದುಬೈನಲ್ಲಿ, UAE-ನಲ್ಲಿ, ಅಬುದಾಬಿ, ಎಲ್ಲ ಶಾರ್ಜಾ, ಅಲೈನ್ ಎಲ್ಲ ಕಡೆ ಇದ್ದಾರೆ. ಅವರೆಲ್ಲರೂ ಒಟ್ಟಿಗೆ ಸೇರಿ ಒಂದು ಶಾಲೆಯನ್ನು ನಡೆಸ್ತಾ ಇದ್ದೀವಿ, ಅದು ಕನ್ನಡ ಪಾಠಶಾಲೆ ದುಬೈ ಅಂತೇಳಿ. ಅಂಥ ಒಂದು ಕಾರ್ಯನ ಇವತ್ತು ರೆಕಗ್ನೈಸ್ ಮಾಡಿ ಕನ್ನಡ ಸಾಹಿತ್ಯ ಪರಿಷತ್ತು ನಮ್ಮನ್ನು ಕರೆಸಿ ಅವ್ರು ನಮಗೆ ಮಾತಾಡಲಿಕ್ಕೆ ಅವಕಾಶ ಕೊಟ್ಟಿದ್ದಾರೆ. ಅದಕ್ಕೆ ಅವರಿಗೆ ಧನ್ಯವಾದ ಹೇಳ್ತೇನೆ. ಇನ್ನೊಂದು, ಈ ನಮ್ಮ ಕರ್ನಾಟಕದಲ್ಲೂ ಕೂಡ ಸಾಕಷ್ಟು ಕನ್ನಡ ಶಾಲೆಗಳಲ್ಲಿ ಟೀಚರ್ಸ್ಗಳ ಕೊರತೆ ಇರುವಂಥದ್ದು. ಈ ಒಂದು ಸರ್ಕಾರಕ್ಕೆ ಏನು ಕಿವಿ ಮಾತು ಹೇಳ್ತಿರೋದು? ನಿಜವಾಗ್ಲೂ ಅದು ಸರ್ಕಾರಕ್ಕೆ ಈಗಲೇ ಒಂದು ಅಹವಾಲನ್ನು ಕೊಟ್ಟೆ ನಾನು ನನ್ನ ಮಾತಿನಲ್ಲಿ. ಕನ್ನಡ ಶಾಲೆಗಳನ್ನ ಮುಚ್ಚಬೇಡಿ, ಒಬ್ಬ ಕನ್ನಡಿಗ ಕನ್ನಡ ಕಲಿತೀನಿ ಅಂತ ಬಂದರೂ ಕೂಡ ಕನ್ನಡ ಮಾಧ್ಯಮ ಶಾಲೆಗಳನ್ನ ಉಳಿಸಿ. ಯಾಕೆಂತಂದರೆ ಜಪಾನಿನಲ್ಲಿ ಇವತ್ತು ನೋಡ್ಬೋದು, ಒಬ್ಬ ಹುಡುಗನಿಗೆ ಒಂದು ರೈಲು ಓಡುತ್ತೆ 50 ಕಿಲೋಮೀಟ್ರ್, ಒಬ್ಬನೇ ಹುಡುಗ. ಯಾಕೆ ಅಂದರೆ ಅವನಿಗೆ ಮಾತೃಭಾಷೆ ಶಾಲೆ ಕಲಿಬೇಕು ಅಂತ. ಅಲ್ಲಿ ಒಬ್ಬರು ಕೇಳಿದಾಗ ಹೇಳ್ತಾರೆ, ಅವರು ನಾವು ಮಾತೃಭಾಷೆನೇ ಕಲಿಸ್ಬೇಕು, ಅವನಿಗೆ ಒಂದು ರೈಲು ಓಡಲಿ ತೊಂದರೆ ಇಲ್ಲ, 10 ಜನ ಟೀಚರ್ಸ್ ಇರಲಿ ತೊಂದರೆ ಇಲ್ಲ, ಹಂಗಾದರೆ ನಮ್ಮ ಜಪಾನ್ ಉಳಿಯುತ್ತೆ ಅಂತ ಅವರ ಒಂದು ನೋಷನ್. ಅಲ್ಲಿ ಪೊಲಿಟಿಷಿಯನ್ಸ್ಗೆ ಇರುವಂಥದ್ದು ಅಂಥದ್ದು ಇಲ್ಲೂ ಕೂಡ ಆಗಬೇಕು. ಕನ್ನಡವನ್ನು ಉಳಿಸ್ಬೇಕು, ಕನ್ನಡಿಗರನ್ನ ಉಳಿಸ್ಬೇಕು. ಹಂಗಾದರೆ ಮಾತ್ರ ನಾವು ಕರ್ನಾಟಕ ಉಳಿಯುತ್ತೆ, ನಮ್ಮ ಸಂಸ್ಕಾರ ಉಳಿಯುತ್ತೆ, ಕಲ್ಚರ್ ಉಳಿಯುತ್ತೆ. ಇನ್ನೊಂದು ಕಡೆ ಈಗ ಏನು ನಮ್ಮ ಸಿಲಿಕಾನ್ ಸಿಟಿ ಬೆಂಗಳೂರು ಎಂದೆ, ಈ ಬೆಂಗಳೂರಲ್ಲಿ ಒಂದು ಕಡೆ ಅನ್ಯ ಭಾಷಿಕರ ಒಂದು ಸಂಖ್ಯೆ ಕೂಡ ಹೆಚ್ಚಾಗ್ತಾ ಇರುವಂಥದ್ದು, ಕನ್ನಡದ ಮೇಲೆ ಒಂದು ದೌರ್ಜನ್ಯ ಹೆಚ್ಚಾಗ್ತಾ ಇದೆಯಾ ಅಂತ ಅನ್ಸುತ್ತಾ? ನೋಡಿ, ನಾನು 58 ವರ್ಷದಿಂದ ಕರ್ನಾಟಕದಲ್ಲಿ ಇಲ್ಲ. 10 ವರ್ಷ ಬೊಂಬಾಯಲ್ಲಿದೆ, 48 ವರ್ಷ ದುಬೈ. ಇವಾಗ ಕನ್ನಡ ಪಾಠಶಾಲೆಯ ಸಂಕ್ಷಿಪ್ತ ವಿವರವನ್ನು ನಮ್ಮ ಅಧ್ಯಕ್ಷರು ಶಶಿಧರ್ ನಾಗರಾಜಪುರ ಹೇಳಿದರು. ನಾನು ಅಲ್ಲಿ ಅಡ್ವೈಸರಿ ಕಮಿಟಿಯಲ್ಲಿ ಸಲಹೆಗಾರನಾಗಿದ್ದೇನೆ. ನಮಗೂ ಕನ್ನಡದ ಮೇಲೆ ಬಹಳ ಪ್ರೀತಿ. ಆದರೆ ನಾನು ನಮ್ಮ ಊರು ತೋನ್ಸೆ ಅಂತ, ಅಲ್ಲಿ ನಮ್ಮ ಕನ್ನಡ ಶಾಲೆ 99 ವರ್ಷದಿಂದ 1999 ನಾನು ಅಲ್ಲಿ ಕಲಿತದ್ದು. ಈ ವರ್ಷದ್ದು ಬಂದಾಯಿತು, ಯಾರೂ ಇಲ್ಲ ಅಂತ. ಈಗ ಶಶಿಧರ್ ನಾಗರಾಜಪುರ ಏನು ಹೇಳಿದ್ರು, ಒಂದು ಸ್ಟೂಡೆಂಟ್, ಅದು ಒಂದಲ್ಲ ಒಂದು 10 ಇತ್ತು, 7 ಟೀಚರ್ ಇತ್ತು, ಅಲ್ಲಿ ಸಂಬಳ ಕೊಡಲಿಕ್ಕೆ ಸಾಧ್ಯ ಇಲ್ಲದೆ ಅದು ಮುಚ್ಚುವಾಯಿತು. ನಾನು ಅದಕ್ಕೆ ಸಹಕಾರ ಕೊಡ್ತೇನೆ. ನಾನು ಹೇಳಿದೆ 10 ಜನ ಒಟ್ಟಿಗೆ ಸೇರಿದ್ರೆ ನಾನು ಅದರಲ್ಲಿ ಒಂದು ಪಾಲುಗಾರನಾಗ್ತೇನೆ, ನಾನು ಸಹಾಯ ಮಾಡ್ತೇನೆ ಅಂದರೆ 10 ಜನ ಸಿಕ್ಕುವುದಿಲ್ಲ. ನಮ್ಮ ಗೌರ್ಮೆಂಟ್ ಸಪೋರ್ಟ್ ಮಾಡಿದರೆ ನೋಡಿ, ಕನ್ನಡ ಉಳಿಯಬೇಕು ಅಂತ ಹೇಳಿದೆ. ಹೇಗೆ ಉಳಿಯಬೇಕು ಎಲ್ಲ ಬೇಕು, ಯಾರಾದರೂ ಸಹಾಯ ಬೇಕಲ್ವ, ಒಬ್ಬ ಇಬ್ಬರಿಂದ ಸಾಧ್ಯವಾಗೋದಿಲ್ಲ. ಅದಕ್ಕೆ ಕರ್ನಾಟಕ ಸರ್ಕಾರ ಸಹಾಯ ಮಾಡಿದರೆ ಮಾತ್ರ ಅದು ಸಾಧ್ಯ. ಅದು ಎಷ್ಟು ಸಲ ಆದರೂ ನಾವು ನಮ್ಮ ಹಣ ಖರ್ಚು ಮಾಡಿ ಒಂದು 10 ಲಕ್ಷ ಖರ್ಚು ಮಾಡಿ ಬರ್ಬೋದು. 10 ಲಕ್ಷ ಖರ್ಚು ಮಾಡಿದ ಮೇಲೆಯೂ ಅದು ಏನು ಅದಕ್ಕೊಂದು ಉತ್ತರ ಸಿಗದರೆ ಏನು ಮಾಡೋದು? ಹೌದಲ್ವಾ? ಪ್ರಯತ್ನ ಮಾಡೋದು ನಮ್ಮದು, ಎಷ್ಟು ಪ್ರಯತ್ನ ಮಾಡೋದು. ಲಾಸ್ಟ್ಗೆ ಪ್ರಯತ್ನ ಮಾಡಿ ಆಗದಿದ್ದರೆ ನಾವು ಸೋತು ಹೋಗ್ತೇವೆ. ಸೋತು ಹೋಗುವಂತಹ ಪರಿಸ್ಥಿತಿ ಬರಬಾರದು. ಇದು ನಾನು ಈಗ ಹೇಳ್ತೇನೆ, ನನಗೀಗ 74 ವರ್ಷ, ಆದರೂ ನನಗೆ ಕನ್ನಡದ ಮೇಲೆ ಬಹಳ ಪ್ರೀತಿ. ನಾನು ಕಲಿತದ್ದು ಕನ್ನಡ, ಅದರಿಂದ ಕನ್ನಡ ಉಳಿಯಬೇಕು. ಕನ್ನಡ ಸಾಹಿತಿಗಳನ್ನು ಪ್ರೋತ್ಸಾಹಿಸಬೇಕು. ಈಗ ಕನ್ನಡ 87ನೇ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನದಲ್ಲಿ ಸಾಹಿತಿಗಳಿಗೂ ನೀವು ಸಪೋರ್ಟ್ ಮಾಡಬೇಕು. ಇಲ್ಲದಿದ್ದರೆ ಮುಂದಿನ ಪೀಳಿಗೆಗೆ ಏನು ಕೊಡ್ಬೋದು? ನಾವು ಸಪೋರ್ಟ್ ಮಾಡದಿದ್ರೆ ಮುಂದಿನ ಪೀಳಿಗೆ ಕನ್ನಡ ಎಲ್ಲಿ ಉಂಟು? ಆದರೆ ಕನ್ನಡ ಉಳಿಸಿ, ಕನ್ನಡವನ್ನು ಬೆಳೆಸಿ, ಕನ್ನಡಕ್ಕೆ ಪ್ರೋತ್ಸಾಹ ನೀಡಬೇಕು ಎಂದು ನಾನು ಎಲ್ಲ ಗೌರ್ಮೆಂಟ್ ಆಫೀಸರ್ಗೆ ಏನಂದರೆ ವಿನಂತಿ ಮಾಡ್ತಾ ಇದ್ದೇನೆ. ಈಗ ಹೊರದೇಶದಲ್ಲಿರ್ತಕ್ಕಂಥ ಕನ್ನಡಿಗರಿಗೆ ಯಾವ ರೀತಿಯ ಸಹಾಯ ಮಾಡಬೇಕು ಅಂತ ನೀವು ಸರ್ಕಾರನ ಒತ್ತಾಯ ಮಾಡ್ತೀವಿ? ನೋಡಿ, ಅಲ್ಲಿ ಕನ್ನಡವನ್ನು ಕಲಿಸ್ತೀವಿ ನಾವು. ಒಬ್ಬ ಮಗುಗೆ ಕನ್ನಡ 1ನೇ ಕ್ಲಾಸಿಂದ ಕಲಿಸ್ತಾ ಹೋಗ್ತೀವಿ. ಅವನು ಕನ್ನಡ ಬಂದು ಅವರು ಇಲ್ಲಿಗೆ ವಾಪಸ್ ಬರ್ತಾರೆ. PUC-ನಲ್ಲಿ CET ಬರೆಯೋಕ್ಕೆ ಹೋದಾಗ ಕನ್ನಡ ಕಡ್ಡಾಯ ಇಲ್ಲ, ನೀನು ಹೊರನಾಡು ವಿದ್ಯಾರ್ಥಿ ಅಂತೇಳಿ ಕಳಿಸ್ತಾರೆ. ಆದರೆ ಅಲ್ಲಿ ಕನ್ನಡ ಕಲ್ತಿರ್ತಾನೆ, ಆ ಕಲಿತಿರೋದಕ್ಕೆ ಅವನು ಕಲ್ತಿದ್ದಾನೆ ಅಂತ ಒಂದು ಸರ್ಟಿಫಿಕೇಷನ್ನು ನಾವು ಕೊಟ್ಟರೂ ಕೂಡ ಅದಕ್ಕೆ ಮಾನ್ಯತೆ ಇಲ್ಲ. ನಾನು ಹೇಳೋದೇನಪ್ಪ ಅಂದರೆ, ಕರ್ನಾಟಕ ಎಜುಕೇಷನ್ ಬೋರ್ಡ್ ಏನಿದೆ, ಅವರು ವಿದೇಶದಲ್ಲಿರುವ ಶಾಲೆಗಳು ಕೊಡುವ ಪತ್ರಗಳಿಗೆ, ಮಾನ್ಯತಾ ಪತ್ರಗಳಿಗೆ ಅವರು ಮಾನ್ಯತೆ ಕೊಟ್ಟು PUC-ನಲ್ಲಿ ಪ್ರೊಫೆಷ್ನಲ್ ಕೋರ್ಸಿಗೆ ಏನು ಬರ್ತಾರಲ್ಲ, ಇಂಜಿನಿಯರಿಂಗ್ ಇರ್ಬೋದು, MBBS ಇರ್ಬೋದು, ಇದು ಸೇರೋಕ್ಕೆ ಬಂದಾಗ ಆ ಮಾನ್ಯತೆ ಕೊಟ್ಟು ಕನ್ನಡವನ್ನು ಮತ್ತೆ ಕೇಳಬಾರ್ದವರು. ಹಂಗಿದ್ದಾಗ ಮಾತ್ರ ಕನ್ನಡ ಕಲಿಯೋದಕ್ಕೆ ನಾವು ಕಲಿಸಿದ್ದಕ್ಕೆ ಒಂದು ಉತ್ತಮ ಎಕ್ಸಾಂಪಲ್ ಆಗುತ್ತೆ. ಅದನ್ನು ಮಾಡಬೇಕು ಅಂಥೇಳಿ ಈಗಾಗಲೇ ಮನವಿ ಮಾಡಿದ್ದೀನಿ. ನಮ್ಮ ಮಹೇಶ್ ಜೋಶಿ ಅವ್ರ ಹತ್ರ ಹೋಗಿ ಮನವಿ ಮಾಡಿದ್ದೀನಿ. ಕರ್ನಾಟಕ ಅಭಿವೃದ್ಧಿ ಪ್ರಾಧಿಕಾರ ಇವಾಗ ನಮ್ಮ ಶಾಲೆಗೆ ಸರ್ಟಿಫಿಕೇಟ್ ಕೊಡ್ತಾ ಇದೆ ನಾವು ಮಾಡೋ ಎಲ್ಲ ಕೋರ್ಸ್ಗಳಿಗೆ.
ಸೊ ಹಂಗಾಗಿ ಆ ಸರ್ಟಿಫಿಕೇಟ್ಗೆ ಮಾನ್ಯತೆ ಕೊಡಿ ಅಂಥೇಳಿ ಅದು ಒಂದು ದೊಡ್ಡ ಹೋರಾಟ ಇದೆ. ಖಂಡಿತ ನಾವು ಅದು ಮಾಡ್ತೇವೆ. ಅದನ್ನು ಅಂತ್ಯಕ್ಕೆ ಹೋಗುವವರೆಗೂ ನಾವು ಬಿಡೋದಿಲ್ಲ. ಅದಕ್ಕೆ ಮಹೇಶ್ ಜೋಶಿ ಅವರು ಹೇಳಿದ್ದಾರೆ, ನಾವು ಕೋರ್ಟಿಗೆ ಹೋಗೋಣ, ಕೋರ್ಟ್ ತೀರ್ಮಾನ ಮಾಡಲಿ, ಇದು ಕೊಟ್ಟೋದ್ರಲ್ಲಿ ಯಾವ ತಪ್ಪು ಇಲ್ಲ. ಯಾಕೆಂದರೆ ನೋಡಿ, ಕಾವ ಜಾಣ ರತ್ನ ಅಂಥೇಳಿ ಕನ್ನಡ ಸಾಹಿತ್ಯ ಪರಿಷತ್ತು ಎಕ್ಸಾಮ್ ನಡೆಸುತ್ತೆ. ಅದನ್ನು ನಿಮ್ಮ ಡಿಪಾರ್ಟ್ಮೆಂಟಲ್ಲಿ ಒಬ್ಬ ಮಾತೃಭಾಷೆ ಇಲ್ದವನು ಸೇರಿಕೊಂಡಾಗ ಅವನು ಆ ಕೋರ್ಸ್ ಮಾಡಿ ಆ ಸರ್ಟಿಫಿಕೇಟ್ ತೊಗೊಂಡು ಹೋದರೆ ಅವನಿಗೆ ಬಡ್ತಿ ಕೊಡ್ತಾರೆ. ಕನ್ನಡಿಗ ಆದ ಅಂತ ಲೆಕ್ಕ. ಕನ್ನಡಿಗ ಆಗಿದ್ದಕ್ಕೆ ಸರ್ಕಾರ ಅವನಿಗೆ ಮಾನ್ಯತೆ ಕೊಡ್ತಾ ಇದೆ, ದುಡ್ಡು ಕೊಡ್ತಾ ಇದೆ, ಸವಲತ್ತು ಕೊಡ್ತಾ ಇದೆ. ಕನ್ನಡ ಕಲ್ತಿರೋ ಮಕ್ಕಳಿಗೆ ಅದೇ ಸರ್ಟಿಫಿಕೇಟ್ ಇದೆ. ಅವನಿಗೆ ಯಾಕೆ ಓದೋಕ್ಕೆ ಬಿಡ್ತಾ ಇಲ್ಲ ನೀವು? ಬಿಡಿ, ಅದೊಂದು ಸೌಕರ್ಯ ಮಾಡಿಕೊಡಿ. ಆವಾಗ ನಾವು ಮಾಡಿದ ಕನ್ನಡ ಪಾಠಶಾಲೆಗಳದ್ದು ಒಂದು ಮಾನ್ಯತೆ ಸಿಗುತ್ತೆ, ಅದಕ್ಕೊಂದು ಬೆಲೆ ಸಿಗುತ್ತೆ. ನೀವು ನೋಡಿದರೆ 5800 ಮಕ್ಕಳು ವಿಶ್ವದಾದ್ಯಂತ ಓದ್ತಾ ಇದ್ದಾರೆ. 700 ಶಿಕ್ಷಕಿಯರು ಶಿಕ್ಷಣ ಕೊಡ್ತಾ ಇದ್ದಾರೆ. ಅವರೆಲ್ಲರ ಶ್ರಮ ಒಂದು ಫಲ ಸಿಗಬೇಕು ಅಂದರೆ ಅದಕ್ಕೊಂದು ಮಾನ್ಯತೆ ಬೇಕು. ಅಲ್ಲಿಂದ ಬಂದ ಮಕ್ಕಳು ಇಲ್ಲಿ ಓದುವಂತಾಗಬೇಕು. ಏನು ರಿಕ್ವೈರ್ಮೆಂಟ್ ಇದೆಯಲ್ಲ, ಕನ್ನಡ ಓದಿರಲೇಬೇಕು ಇಲ್ಲಿ 5 ವರ್ಷ, ಇಲ್ಲ ಅಂದರೆ ನೀವು ಇನ್ನೊಂದು ಎಕ್ಸಾಮ್ ತೊಗೊಳ್ಳಿ ಅನ್ನುವಂಥ ಒಂದು ಧೋರಣೆಯನ್ನು ತೆಗೆದು ಹಾಕಿ ನಮ್ಮ ವಿದೇಶಿ ಕನ್ನಡಿಗರಿಗೆ ಮಾನ್ಯತೆ ಕೊಡಬೇಕು ಅಂತೇಳಿ ಈ ಮೂಲಕ ಸರ್ಕಾರವನ್ನು ಕೇಳ್ತಾ ಇದ್ದೀನಿ. ದಯವಿಟ್ಟು ಇದ್ರ ಬಗ್ಗೆ ಗಮನ ಕೊಡಬೇಕು. ಇದಿಷ್ಟು ವಿದೇಶದಲ್ಲಿ ನೆಲೆಸಿರ್ತಕ್ಕಂಥ ಕನ್ನಡಿಗರು ಹೇಳ್ತಾ ಇರ್ತಕ್ಕಂಥ ಮಾತು. ಕ್ಯಾಮರಾ ಪರ್ಸನ್ ರಾಕೇಶ್ ಗುಳೆ ಜೊತೆ ಜಗದೀಶ್ ಮಂಡ್ಯ.